ಸಾಧಿಸಿ ನೋಡು. ತಂದೆ ಗುಡಿ ಕಟ್ಟಿದ್ರೆ ಮಗ ಕಳಸ ಇಟ್ಟ ಅಂತ ಹೇಳ್ತಾರಲ್ಲ, ಹಾಗೆ ತಂದೆ ಗುಡಿ ಕಟ್ಟಿ ಮಗ ಕಳಸ ಇಟ್ಟು ಇತಿಹಾಸದ ಪುಟದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಹೋದ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥದ ದಿನ ಇವತ್ತು. ನಾನಂತೂ ಅವ್ರು ಕಂಡ್ರೆ ಬಹಳ ಬಹಳ ಇಷ್ಟಪಡ್ತೇನೆ. ನಾವೇನು ಎದುರಿಗೆ ಯಾವತ್ತೂ ನಿಂತವ್ರ ಹತ್ರ ಮಾತಾಡಿಲ್ಲ. ಎಲ್ಲ ಕಡೆಗೂ ತಮ್ಮ ಕೈಲಾದಂತಹ ಎಲ್ಲ ಸಹಾಯವನ್ನ ಮಾಡಿ, ಯಾರಿಗೂ ಹೇಳಬೇಡಿ ಅಂತ ಹೇಳಿ, ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗದೇ ಇರೋ ರೀತಿ ಅವರು ಸಮಾಜ ಸೇವೆ ಮಾಡಿ, ಎಷ್ಟೋ ಜನಕ್ಕೆ ದಾನ ಧರ್ಮ ಮಾಡಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೋದ್ರಲ್ಲ, ಅದು ನನಗೆ ಅವ್ರ ಬಗ್ಗೆ ಅಷ್ಟೇ ಪ್ರೀತಿ ಬರುತ್ತೆ. ಅವರ ಬ್ಯಾನರ್ನಲ್ಲಿ ಧಾರಾವಾಹಿಯಲ್ಲಿ ನಾನು ಪಾತ್ರ ಮಾಡಿದ್ದೆ. ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಅವರ ತಾಯಿ ರೋಲನ್ನು ಮಾಡಿದ್ದೆ ರಾಜಿ ಅನ್ನೋ ಪಿಕ್ಚರ್ನಲ್ಲಿ. ಮತ್ತೆ ಅಣ್ಣವರು ಗೋಕಾಕ್ ವರದಿಲಿ ಬಂದಾಗ ಅವ್ರ ಜೊತೆನಲ್ಲೂ ತಿರುಗಾಡಿ ಫೋಟೋ ತೆಗೆಸಿದ್ವಿ. ಸಾವಳಗಿ ಮಠಕ್ಕೆ ಬಂದಾಗ ಹೀಗೆ ದೂರದಿಂದನೇ ಎಲ್ಲ ನೋಡ್ತಾ ಇದ್ದೆ ವಿನಃ ಆ ದಿನ ಅಪ್ಪು ಅವ್ರು ತೀರ್ಕೊಂಡು ದಿನ, ಅವತ್ತು ಮರುದಿನನೇ ನಮ್ಮ ಮನೆಯವ್ರದ್ದು ದಿನ. ಅಂದರೆ ನಮ್ಮದು ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿ. ಆ ಮಾಲೀಕರು BR ಅರ್ಜುನಗೋಡಿಯವರು. ಅವರು ನನ್ನ ಪತಿ. ಅವರು ತೀರ್ಕೊಂಡ ದಿನ ಇತ್ತು, ವರ್ಷದ ದಿನ ಇತ್ತು. ಅದನ್ನು ಬೆಳಗ್ಗೆ ಮಾಡಬೇಕಾಗಿತ್ತು, 31ನೇ ತಾರೀಕು ಮಾಡಬೇಕಾಗಿತ್ತು. ನಾನು ಇವ್ರನ್ನ 30ನೇ ತಾರೀಕು ರಾತ್ರಿ ನೋಡೋದಕ್ಕೆ ಅಂತ ಹೋದೆ. ಹೋಗಿ ಅಲ್ಲಿ ನೋಡಿ ನಮಸ್ಕಾರ ಮಾಡಿ ಇಲ್ಲಿ ಬಂದು ಸಮಾಧಿ ಹತ್ರ ಆ ಬ್ಯಾನರ್ಗೆ ಒಂದು ಹೂವಿನ ಹಾರ ಹಾಕಿ ಮನೆಗೆ ಬಂದೆ. ಬೆಳಗ್ಗೆ ಕೆಲಸ ಶುರು. ನಮ್ಮ ಮನೆಯವ್ರದ್ದು 4 ಜನಕ್ಕೆ ಊಟಕ್ಕೆ ಹಾಕಬೇಕಲ್ಲ, ಅವರು ನೆನಪಿನಲ್ಲಿ ಪೂಜೆ ಮಾಡಿ ಅದೆಲ್ಲ ನಡಿಬೇಕಾಗಿತ್ತು. ಯಾಕೋ ನನ್ನ ಮನಸ್ಸು ತಡಿಲಿಲ್ಲ. ಇಲ್ಲ, ಯಾರಿಗೂ ಅಷ್ಟು ಹಚ್ಕೊಂಡಿಲ್ಲ ನಾನು. ಮನಸ್ಸಿಗೆ ತುಂಬ ಭಾಳ ಬೇಜಾರಾಗ್ತಾ ಇದೆ. ನಮ್ಮ ಮಗನ್ನೇ ಕಳ್ಕೊಂಡಂಗಾಗಿದೆ. ಏನು ಮಾಡೋದು ಈಗ? ಸಮಾಧಾನ ಇಲ್ಲ ಕೆಲಸ ಮಾಡೋಕ್ಕೆ. ಕಡೆಗೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು. ಹೆಂಗಿದ್ರು ನಮ್ಮ ಮನೆಯವ್ರು ತೀರ್ಕೊಂಡಿದ್ದು ವರ್ಷ, ಅದೇ ದಿನ ಇವ್ರದ್ದು ಮಣ್ಣಾಗ್ತಾ ಇದೆ. ಇಬ್ಬರದು ಫೋಟೋ ಇಟ್ಟು ಇಬ್ಬರ ಹೆಸರಿನಲ್ಲೂ 4 ಜನಕ್ಕೆ ಊಟಕ್ಕೆ ಹಾಕಬೇಕು ಅನ್ನೋ ವಿಚಾರ ನನಗೆ ಬಂತು. ಆಗ ನಾನು ವಿಚಾರ ಮಾಡಿ ಇಬ್ಬರದು ಫೋಟೋ ಇಟ್ಟೆ. ಇದೇ ಫೋಟೋ ಇಟ್ಟು ಎಡೆ ಹಾಕಿ 4 ಜನಕ್ಕೆ ಊಟಕ್ಕೆ ಹಾಕೋದು ಪದ್ಧತಿ ಇಟ್ಕೊಂಡೆ. ವರ್ಷ ಅದನ್ನೇ ಮಾಡ್ತೀನಿ. ಮತ್ತು ಅವರ ನೆನಪಿಗಾಗಿ ನಾನು ಮೊದಲಿಂದನೂ 2015ರಿಂದನೂ ಸಮಾಜ ಸೇವೆ ಅದು ಇದು ಮಾಡ್ತಾನೇ ಇದ್ದೆ. ತುಂಬ ಆಶ್ರಮಗಳಿಗೆ ಹೋಗ್ತಿದ್ದೆ. ಅವ್ರು ಬೇಜಾರು ಕಳೆಯೋದಕ್ಕೆ ಕೆಲವೊಂದು ಡ್ರಾಮಾಗಳನ್ನ ಮಾಡ್ತಿದ್ವಿ, ಹಾಡು ಹೇಳ್ತಿದ್ವಿ. ಅವ್ರನ್ನೂ ನಮ್ಮ ಜೊತೆಲಿ ಕರ್ಕೊಂಡು ಡ್ಯಾನ್ಸ್ ಮಾಡಿಸೋದು, ಹಾಡಿಸೋದು ಎಲ್ಲ ಮಾಡ್ತಿದ್ವಿ. ಆದರೆ ನಮ್ಮ ಅಪ್ಪು ಅವರು ನೆನಪು ನನಗೆ ಶಾಶ್ವತವಾಗಿ ಉಳಿಬೇಕು ಅಂತ ನಾನು ಆಶ್ರಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆಯನ್ನು ಶುರು ಮಾಡಿದೆ. ನಾನು ಆಶಾಕಿರಣ ಕಲಾ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀನಿ. ಆ ಟ್ರಸ್ಟಿಂದ ನಾವು ಮಹಿಳೆಯರೇ ಪುರುಷ ಪಾತ್ರ ಮಾಡಿಕೊಂಡು ಡ್ರಾಮಾಗಳು ಮಾಡ್ತಿದ್ವಿ ಅಲ್ಲಲ್ಲೇ. ಆಗ ನನಗೆ ಇದು ವಿಚಾರ ಬಂತು, ವೃದ್ಧಾಶ್ರಮದಲ್ಲಿ ಪುನೀತ್ ಅವರ ನೆನಪಿಗಾಗಿ ಅಲ್ಲಿ ಜನಕ್ಕೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಮೆಡಿಸಿನ್ ಕೊಡಿಸ್ಬೇಕು ಅಂತ ಹೇಳಿ ಅದನ್ನಿಟ್ಕೊಂಡು ಅವಾಗಿಂದ ನಾನು ಆಶ್ರಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಮಾಡಿಸ್ತಾ ಇದ್ದೀನಿ. ಅದೇ ಪ್ರಕಾರ ನಾನು ಮೊನ್ನೆ ಮಾಡಿಸಿದೆ. ನಮಸ್ಕಾರ. ನಾವು ಇವತ್ತು ಈ ಆಶ್ರಮದಲ್ಲಿ ನಮ್ಮ ಡಾಕ್ಟರು ಬಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಹಾಗೆ
ಅವ್ರಿಗೆಲ್ಲ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲರಿಗೂ ಕೊಟ್ಟು ಹೋಗ್ತೇವೆ. ಇದನ್ನ ನಾವು 1 ವರ್ಷದಿಂದ ಮಾಡ್ತಾ ಇದ್ದೀವಿ. 2 ವರ್ಷ 23ರಿಂದ. ಹಾ, ಅಂದ್ರೆ ನಮ್ಮ ಅಪ್ಪು ಅವರ ನೆನಪಿಗೆ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅಂದ್ರೆ ಏನು, ತಿಂಗಳಿಗೊಮ್ಮೆ ಆಗಿರ್ಬೋದು, 2 ತಿಂಗಳಿಗೊಮ್ಮೆ ಆಗಿರ್ಬೋದು, ಒಟ್ಟಲ್ಲಿ ಬಂದು ಇಲ್ಲಿ ಎಲ್ಲ ಚೆಕಪ್ ಮಾಡಿ ಅವ್ರಿಗೆಲ್ಲ ಮೆಡಿಸಿನ್ ಕೊಡುವಂತ ಒಂದು ನಿರ್ಧಾರನ ನಾನು ಮತ್ತೆ ಡಾಕ್ಟರ್ ಸ್ವಾತಿ ಇಬ್ಬರು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅಂದ್ರೆ ಏನು, ಇಲ್ಲಿಗೆ ಒಂಥರ ಅವರು ಡಾಕ್ಟರ್ ಏನು ದತ್ತಿ ತರ ಈ ಆಶ್ರಮ ನಮ್ದು, ಇಲ್ಲಿ ಇರೋ ಮುಖ್ಯವಾಗಿರ್ಬೇಕು ತರ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ಮೇಡಮ್ ಹಾಗಾಗಿ ನಾವು 2 ತಿಂಗಳಿಗೋ 1 ತಿಂಗಳಿಗೋ ಯಾವಾಗ ಅವ್ರಿಗೆ ಬಿಡುವು ಸಿಗುತ್ತೆ ಆ ಟೈಮ್ ನಲ್ಲಿ ಬಂದು ಚೆಕಪ್ ಮತ್ತೆ BP ಚೆಕಪ್ ಎಲ್ಲ ಮಾಡಿ ಯಾರ್ಯಾರಿಗೆ ಏನೇನ್ ತೊಂದರೆ ಇದೆ ಅದಕ್ಕೆ ತಕ್ಕಂತೆ ಮೆಡಿಸಿನ್ ನ ಕೊಡ್ತಾ ಬಂದಿದ್ದಾರೆ. ಇದು ಅಪ್ಪವ್ರನ್ನ ನೆನಪಿಗಾಗಿ, ಆಶ್ರಮದ ಒಳಿತಿಗಾಗಿನೂ ಆಯ್ತು, ನಮ್ಮ ಸಮಾಜನೂ ಆದಂಗಾಯ್ತು ಅಂತ ಈ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟು ಸ್ವಚ್ಛತೆ, ಸಾಯಿಬಾಬಾರ ಪೂಜೆ ನೋಡೋದಕ್ಕೆ ನನಗೆ ಬಹಳ ಅಂದ್ರೆ ಸಂತೋಷ ಆಗುತ್ತೆ. ಅವರ ಕೃಪೆ, ಅವರ ಆಶೀರ್ವಾದ ಈ ಆಶ್ರಮದಲ್ಲಿ ಇರ್ಲಿ. ಮತ್ತೆ ಎಲ್ಲ ಎಷ್ಟು ಸ್ವಚ್ಛತೆಯಾಗಿಟ್ಟಿರ್ತಾರೆ. ನನ್ಗೆ ಆಶ್ರಮ ನೋಡಿದ್ರೆ ಖುಷಿ ಅನಿಸ್ತಾ ಇರುತ್ತೆ. ಬಹಳ ಕಾಳಜಿಯಿಂದ ನೋಡ್ಕೋತಾ ಇದ್ದಾರೆ ಎಲ್ಲರನ್ನು. ಇದು ಹೀಗೆ ಮುಂದುವರಿಬೇಕು. ನಮ್ಮ ಈ ಒಂದು ಕಲಾ ಟ್ರಸ್ಟ್ ಇಂದ ನಾವೇನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅದಕ್ಕೆ ಸ್ವಾತಿ ಅವರು ನಮ್ಗೆ ಏನು ಒಂದು ನಮ್ಮ ಅನಿಸಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ನಮ್ಮ ಆಶಾಕಿರಣ ಕಲಾ ಟ್ರಸ್ಟ್ ಇಂದ ಒಂದು ಪುಸ್ತಕ ಥ್ಯಾಂಕ್ಸ್ ಮೇಡಮ್. ನಮ್ಮ ಜೊತೆಯಾಗಿ ನೀವು ಬಂದು ಈ ತರ ಒಂದು ಸಮಾಜ ಸೇವೆಗೆ ಕೈಗೂಡಿಸ್ತಾ ಇರೋದು ಬಹಳ ಸಂತೋಷ. ಇದು ಹೀಗೆ ಮುಂದುವರಿ. ಒಂದ್ ವೇಳೆ ನಾನಿಲ್ಲ ಅಂದ್ರೆ ನೀವು ಈ ಆಶ್ರಮನ ಮರಿಬಾರ್ದು. ಇದು ಮುಂದುವರ್ಸ್ಕೊಡ್ಬಹುದು. ಇದೇ ಇರ್ತೀರ ಮೇಡಮ್, ಪೂರ್ತಿ ಆಗತ್ತೆ. ನೀವೇ ನನ್ಗೆ ಸ್ಫೂರ್ತಿದಾಯಕ. ಈಗ ನನ್ಗೆ ಮಾತಾಡೋದೆಲ್ಲ ಮೇಡಮ್ ಮಾತಾಡಿದ್ದಾರೆ. ಇದೇ ರೀತಿ ಈ ಸೇವೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಸೇವೆ ಮಾಡಲು ಮೇಡಮ್ ಕೋಕಿಲ ಮೇಡಮ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮೇಡಮ್. ಧನ್ಯವಾದ. ಹಾಗೆ ಈ ಆಶ್ರಮದ ನಡೆಸ್ಕೊಂಡು ಮತ್ತೆ ತಮ್ಮ ಆರೋಗ್ಯ ಸರಿ ಇರ್ಲಿಲ್ಲ ಅಂದ್ರೂ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ಎಲ್ಲಾ ಒಂದು ಸೇವೆ ಮಾಡ್ತಾ ಇದ್ದಾರಲ್ಲ ವಯಸ್ಸಾದವ್ರನ್ನ ಕರ್ಕೊಂಡು ಬಂದು, ಅದಕ್ಕೆ ಕೋಟಿ ಧನ್ಯವಾದಗಳು. ನಮ್ಮ ಆಶಾಕಿರಣ ಕಲಾ ಟ್ರಸ್ಟ್ ವತಿಯಿಂದ ಇವರಿಗೆ ಒಂದು ಪುಟ್ಟ ಇವ್ರಿಗೆ ಸಮಸ್ಯೆ ಇಲ್ಲಲ್ಲ? ಇವ್ರಿಗೆ ಇದ್ರದ್ದು ನಾ ಹೇಳಿದ್ರು ಡೌನ್ ಸಿಂಡ್ರೋಮ್ ಇಲ್ಲ.
ಪೂಜಾ ಅಲ್ಲ ಇವಳು. ಊಟ ಎಲ್ಲ ಮಾಡ್ತಾಳೆ ಇವಳು. ಊಟ ಮಾಡ್ತಾಳೆ. ಏನ್ ಸಮಸ್ಯೆ ಇಲ್ಲ ಇವಳಿಗೆ. ಏನಿಲ್ಲ. ಇವಳಿಗೆ ಮೆಡಿಸಿನ್ ಬೇಡ ಹಾಗಾದ್ರೆ. ಸರಿ. ಮೆಡಿಸಿನ್ ಫೀಸ್ ತುಂಬಾ ಕಷ್ಟ. ಬೇಡ ಬೇಡ. ಅವ್ರ ನೆನಪೆಲೆ ಮಾಡಿಸಿದ್ದೆ. 2 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ಯಾವಾಗ ಅವರು ನಾನು ಬರ್ತೀನಿ ಫ್ರೀ ಇದ್ದೀನಿ ಅಂತ ಹೇಳ್ತಾರೆ ಆ ಟೈಮ್ನಲ್ಲಿ ಅವ್ರನ್ನ ಕರೆಸಿ ತಪಾಸಣೆ ಮಾಡಿಸಿ ಮೆಡಿಸಿನ್ ಕೊಡ್ತೀವಿ. ಒಂದೇ ಆಶ್ರಮ ಅಂತಲ್ಲ, ಬೇರೆ ಬೇರೆ ಆಶ್ರಮಗಳಿಗೂ ಹೋಗ್ತಿರ್ತೀವಿ. ವೃದ್ಧಾಶ್ರಮಗಳಿಗೆ ಹೋಗಿ ಅವ್ರ ನೆನಪಿನಲ್ಲಿ ಅದೊಂದು ಕಾರ್ಯ ಮಾಡ್ತಿದ್ದೀನಿ. ಮತ್ತು ಅಮ್ಮ ಎಂದರೆ ಸಾಕೆ ಅನ್ನೋ ಒಂದು ನಾಟಕದಲ್ಲಿ ನಾವು ಪಾತ್ರ ಮಾಡ್ತಿದ್ವಿ. ಅಪ್ಪು ಅವರು ನಮ್ಮಿಂದ ದೂರ ಆದಾಗಿಂದ ಅವರ ನೆನಪಿಂದು ಒಂದೆರಡು ಸಂಭಾಷಣೆಯನ್ನು ಬರ್ತಿದ್ದೀನಿ. ಇದನ್ನೇ ಅಪ್ಪ ಗುಡಿ ಕಟ್ಟಿದ್ರೆ ಮಗ ಕಳಸ ಇಟ್ಟು ಇತಿಹಾಸದ ಪುಟದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಹೋದ್ರಲ್ಲ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ. ಅವರು ಮಾಡಿದ ಸಾಧನೆಯಲ್ಲಿ ಕಾಲ್ಭಾಗನಾದರೂ ನೀವು ಸಾಧನೆ ಮಾಡಿ ಹೆತ್ತವ್ರ ಮನಸ್ಸಿಗೆ ತೃಪ್ತಿ ಕೊಡ್ರಪ್ಪ, ನಿಮಗೆ ಕೈ ಮುಗಿತೀನಿ ಅನ್ನೋ ಡೈಲಾಗ್ನ ಸೇರಿಸ್ಕೊಂಡದಕ್ಕೆ ಆಗಂತೂ ಎಲ್ಲ ಜನಗಳು ಭಾಳ ಇಷ್ಟಪಡ್ತಾರೆ ಆ ಡೈಲಾಗ್ಗೆ. ಈ ಥರ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ನಮ್ಮ ಮನೆಯವ್ರದ್ದು ಪುನೀತ್ ಅವ್ರದ್ದು ಫೋಟೋ ಇಟ್ಟು ಎಡೆ ಹಾಕ್ತೀನಿ. ಇಬ್ಬರಿಗೂ ಬಟ್ಟೆ ಊಟದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರ್ತೀನಿ. ಈ ಥರ ಮಕ್ಕಳು ಹೆತ್ತ ತಾಯಿಗೆ ಅಷ್ಟೇ ಮಕ್ಕಳಾಗಿರಲ್ಲ, ಇಡೀ ಜಗತ್ತಿಗೆ ಮಕ್ಕಳಾಗಿರ್ತಾರೆ. ಇದೊಂದು ನಮಗೆ ಸಂತೋಷ. ಇಂಥ ಒಳ್ಳೆ ಮಕ್ಕಳನ್ನ ನಾವು ಇರಲಿಲ್ಲ ಅಂದರೂ ನೋಡಿದ್ದೀವಲ್ಲ, ಕಣ್ಣಾರೆ ನೋಡಿದ್ದೀವಿ, ಕೇಳಿದ್ದೀವಿ, ಸಾಕು, ಅದೇ ತೃಪ್ತಿ ನಮಗೆ. ಪುನೀತ್ ಅವ್ರ ಬಗ್ಗೆ ಒಂದು ಹಾಡು ಕೂಡ ಮಾಡಿದ್ದೀವಿ. ಆಡಿಸಬೇಡ ಬೀಳಿಸಬೇಡ ಓ ದೇವರೇ, ಆಡಿಸಬೇಡ ಬೀಳಿಸಬೇಡ ಓ ದೇವರೇ, ಕರುಣೆಯಿಲ್ಲದ ನಿನ್ನ ಹೃದಯವು ಕಲ್ಲಾಯಿತೇ, ಅರಳುವ ಮುನ್ನ ಮರಳಿ ಮಣ್ಣಿಗೆ ಕರೆದುಕೊಂಡೆಯ ಶಿವನೇ ಕರೆದುಕೊಂಡೆಯ. ತಾಯಿ ಪಾರ್ವತಿ ವರನಟ ಪುತ್ರ ಲೋಹಿತಾಶ್ವನೇ, ಮುಂದೆ ನೀವೇ ಪುನೀತರಾದಿರಿ ನಮ್ಮ ನಾಡಿಗೆ, ಕನ್ನಡ ಮಾತೆಯ ಪುತ್ರರು ನೀವೇ ಅಪ್ಪುರಾಜರೇ ಅಪ್ಪುರಾಜರೇ. ಆಡಿಸಬೇಡ ಬೀಳಿಸಬೇಡ ಓ ದೇವರೇ, ಕನ್ನಡ ನಾಡಿನ ಪ್ರೇಮದ ಕಾಣಿಕೆ ನೀವೇ ಪುನೀತರೇ, ಬೆಟ್ಟದ ಹೂವಾಗಿ ಅರಳಿದ ನೀವು ದೇವರ ಮುಡಿಗೆ, ಸಾರ್ಥಕವಾಯಿತು ನಿಮ್ಮನ್ನು ಪಡೆದ ಹೆತ್ತ ಒಡಲಿಗೆ ಹೆತ್ತ ಒಡಲಿಗೆ. ಆಡಿಸಬೇಡ ಬೀಳಿಸಬೇಡ ಓ ದೇವರೇ, ದಾನ ಧರ್ಮವ ಮಾಡಿದ ನೀವು ಎಲ್ಲೂ ಹೇಳದೆ, ಮಕ್ಕಳ ಶಿಕ್ಷಣಕ್ಕಾಗಿ ನೀಡಿದ ಹಣವು ನಿಮ್ಮದೇ, ಅಂಧರ ಬಾಳಿಗೆ ಬೆಳಕು ನೀಡಿದ ಕಣ್ಣು ನಿಮ್ಮದೇ ಅಪ್ಪು ಕಣ್ಣು ನಿಮ್ಮದೇ. ಆಡಿಸಬೇಡ ಬೀಳಿಸಬೇಡ ಓ ದೇವರೇ, ಕರುಣೆಯಿಲ್ಲದ ನಿನ್ನ ಹೃದಯವು ಕಲ್ಲಾಯಿತೇ, ಅರಳುವ ಮುನ್ನ ಮರಳಿ ಮಣ್ಣಿಗೆ ಕರೆದುಕೊಂಡೆಯ ಶಿವನೇ ಕರೆದುಕೊಂಡೆಯ. ಆಡಿಸಬೇಡ ಬೀಳಿಸಬೇಡ ಓ ದೇವರೇ. ಮತ್ತೆ ನಮ್ಮ ಅಮ್ಮ ಎಂದರೆ ನಾಟಕದಲ್ಲಿ ಪುನೀತ್ ಅವರ ಹಾಡು ಬೊಂಬೆ ಹೇಳುತ್ತೈತೆ, ಅದೇ ಹಾಡಿಗೆ ತಾಯಿ ಮಗ ಇಬ್ಬರು ಡ್ಯಾನ್ಸ್ ಮಾಡ್ತೀವಿ. ಆ ಡ್ಯಾನ್ಸ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅವ್ರ ನೆನಪು ಹೀಗೆ ನಮ್ಮ ಎದೆಯಲ್ಲಿ ಶಾಶ್ವತವಾಗಿರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ.